ಸುವರ್ಣ ವಿಧಾನಸೌಧದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಯಾವ ಸರ್ಕಾರಗಳು ಸ್ಪಂದಿಸಿಲ್ಲ ಅಂದ್ರು ವಿಧಾನ ಪರಿಷತ್ನ ಮಾಜಿ ಸಚೇತಕರು ಬಿಜೆಪಿ ಲೀಡರ್ ಮಹಾಂತೇಶ್ ಕವಟಗಿಮಠ. ಹೌದು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ವಿಧಾನ ಪರಿಷತ್ ಸಚೇತಕರು ಹಾಗೂ ಬಿಜೆಪಿ ಹಿರಿಯ ನಾಯಕರು ಆದ ಮಹಾಂತೇಶ್ ಕವಟಗಿಮಠ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ನಡೆಸಿ ಬರುವ ಸುವರ್ಣಸೌಧ ಅಧಿವೇಶನ, ಬಿಜೆಪಿ ಪಕ್ಷದ ಕಲಹ, ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೀಗೆ ಹಲವು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಬಿಜೆಪಿಯ ಒಂದು ರೀತಿ ಹಿರಿಯ ನಾಯಕರು, ಕಿತ್ತೂರು ಕರ್ನಾಟಕದ ಒಂದು ರೀತಿ ಬಿಜೆಪಿ ಹಿರಿಯ ನಾಯಕರು ಮತ್ತೆ ಮಾಜಿ ಒಂದು ರೀತಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಶ್ರೀ ಮಹಾಂತೇಶ್ ಕವಟಗಿಮಠ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಈಗ ಡಿಸೆಂಬರ್ 9ರಿಂದ ಒಂದು ರೀತಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ, ಸಾಕಷ್ಟು ಒಂದು ರೀತಿ ಈ ಒಂದು ಅಧಿವೇಶನ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ 2009ರಲ್ಲಿ ಒಂದು ರೀತಿ ಈ ಸುವರ್ಣಸೌಧ ಇದಾಯ್ತು ಸರ್. ಆನಂತರ ಈಗ 2024ನೇ ಒಂದು ರೀತಿ ಅಧಿವೇಶನ ನಡೀತಾ ಇದೆ. ಸಾಕಷ್ಟು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ನಡೀಬೇಕು ಅಂತ ಒಂದ್ ಕಡೆ ಇದಾಯ್ತು. ಸಾಕಷ್ಟು ನಿಮ್ಮ ಸರ್ಕಾರ ಇದ್ದಾಗೂ ಸಾಕಷ್ಟು ಇದಾಯ್ತು. ಏನಾದ್ರು ನಿರೀಕ್ಷೆ ಪ್ರತಿಫಲ ಸಿಕ್ಕಿದೆಯಾ ಸರ್ ನಿಮ್ಮ ಪ್ರಕಾರ? DM ನಂಜುಂಡಪ್ಪನವರು ಪ್ರಾದೇಶಿಕ ಅಸಮತೋಲನ ನೀಗಬೇಕು, ಹಿಂದುಳಿದಂಥ ತಾಲೂಕುಗಳಿಗೆ ಸರ್ಕಾರಗಳು ವಿಶೇಷ ಅನುದಾನವನ್ನು ಕೊಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ನಂಜುಂಡಪ್ಪ ವರದಿ ಬಂತು. ಪ್ರತ್ಯೇಕ ರಾಜ್ಯ ಬೇಡಿಕೆ ನಮ್ಮದಲ್ಲ. ಯಾವಾಗಾದರೂ ನಾವು ಅಖಂಡ ಕರ್ನಾಟಕವನ್ನು ಬಯಸಿದವರು. ಆ ಹಿನ್ನೆಲೆಯಲ್ಲಿ ಹಿಂದೆ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಅಧಿವೇಶನ ಬೆಳಗಾವಿಯಲ್ಲಿ ನಡೀತು. 2009ರಲ್ಲಿ ಸುವರ್ಣಸೌಧ ನಿರ್ಮಾಣ ಆಯಿತು, ಲೋಕಾರ್ಪಣೆಗೊಂಡಿತು. ಆದರೆ ಕಳೆದ 10-14 ವರ್ಷಗಳು ನಡೆದಂಥ ಅಧಿವೇಶನಗಳನ್ನ ನಾವು ನೋಡಿದಾಗ ಸುವರ್ಣಸೌಧ ನಿರ್ಮಾಣ ಆಗಿದೆ ಹೊರತು ಉತ್ತರ ಕರ್ನಾಟಕದ ಜನರ ಬೇಡಿಕೆಗಳಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೂ ಸಹಿತ. ಇವತ್ತು ಮತ್ತೊಮ್ಮೆ ಚಳಿಗಾಲದ ಅಧಿವೇಶನ ಬಂದಿದೆ. ಆದರೆ ಬರೀ ಅಧಿವೇಶನ 8 ದಿನಗಳ ಕಾಲ ನಡೀತಕ್ಕಂಥ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಹೆಚ್ಚಿನ ಮಹತ್ವ ಸಿಗೋದಿಲ್ಲ. ಇಲ್ಲಿ ನಡೆಯತಕ್ಕಂಥ ಹೋರಾಟಗಳು, ದೂರದ ಬೆಂಗಳೂರಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಯಾರನ್ನು ನಾವು ಈ ನಾಡಿನ ದೊರೆ ಅಂತೇಳಿ ನಾವು ಕರಿತೀವಿ, ಅವರು ಬೆಳಗಾವಿಗೆ ಬಂದರೂ ಸಹಿತ ಇಲ್ಲಿ ನಡೆಯತಕ್ಕಂಥ ರೈತ ಹೋರಾಟಗಳಾಗಿರ್ಬೋದು, ರೈತರ ಕಬ್ಬಿನ ಬೆಲೆ ಆಗಿರ್ಬೋದು, ನೆನೆಗುದಿಗೆ ಬಿದ್ದಿರತಕ್ಕಂಥ ನೀರಾವರಿ ಯೋಜನೆಗಳಾಗಿರ್ಬೋದು, ಜನರಿಗೆ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ಬೋದು, ಇವೆಲ್ಲವಕ್ಕೂ ಸಹಿತ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ಸರ್ಕಾರಗಳು ಸ್ಪಂದಿಸಿಲ್ಲ. ಆ ಹಿನ್ನೆಲೆಯಲ್ಲಿ ನಡೆಯತಕ್ಕಂಥ ಅಧಿವೇಶನ ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ನಡೆಯತಕ್ಕಂಥ ಅಧಿವೇಶನ 1 ತಿಂಗಳ ಕಾಲ ನಡೀತದೆ. ಆದರೆ ನಮ್ಮಲ್ಲಿ ನಡೆಯತಕ್ಕಂಥ ಅಧಿವೇಶನ ಅದು ಬರೀ 1 ವಾರ ಕಾಲ ನಡೀತಕ್ಕಂಥದ್ದು. 1 ವಾರದಲ್ಲಿ ಯಾವ ತೀರ್ಮಾನಗಳಾಗಲಿಕ್ಕೆ ಸಾಧ್ಯ ಇದೆ? ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕನಿಷ್ಠ 4 ವಾರಗಳ ಕಾಲ ಅಧಿವೇಶನ ಇಲ್ಲಿ ನಡಿಬೇಕನ್ನೋದು ನಮ್ಮ ಬೇಡಿಕೆ. ಆದ ಕಾರಣ ಇವತ್ತಾದರೂ ಸಭಾಪತಿಗಳಿರ್ಬೋದು, ವಿಧಾನಸಭೆ ಸಭಾಧ್ಯಕ್ಷರಾಗಿರ್ಬೋದು, ವಿಧಾನ ಪರಿಷತ್ ಸಭಾಪತಿಗಳಾಗಿರ್ಬೋದು ಮತ್ತು ವಿರೋಧ ಪಕ್ಷವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ. ಕನಿಷ್ಠ 4 ವಾರಗಳ ಕಾಲ ಬೆಳಗಾವಿಯಲ್ಲಿ ಅಧಿವೇಶನ ನಡಿಬೇಕಂತಕ್ಕಂಥ ಒತ್ತಾಯ ನಮ್ದಾಗಿದೆ. ಸರ್, ಈಗ ಇನ್ನೊಂದು, ನಿನ್ನೆ ಬಸವರಾಜ ಹೊರಟ್ಟಿ ಅವರು ಒಂದು ಮಾತು ಹೇಳಿದ್ದಾರೆ. ಇತ್ತೀಚೆಗೆ ವಿಧಾನ ಪರಿಷತ್ ಅಂಗತ ಉಡಾಪೆಗಳ ಒಂದು ರೀತಿ ಇದಾಗ್ತಾ ಇದೆ, ಸಾಕಷ್ಟು ಗೂಂಡಗಳು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ ನಡೆಸೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಾರೆ. ಅವರೊಬ್ಬ ಹಿರಿಯ ನಾಯಕರು. ಹಿಂದೆ ವಿಧಾನ ಪರಿಷತ್ ಅಂದರೆ ಅದು ಚಿಂತಕರ ಚಾವಡಿ, ಮೇಲ್ಮಣಿ ಅಂತೇಳಿ ಕರೀತಾರೆ. ಅದು ರಾಜ್ಯಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು. ಆದರೆ ಇವತ್ತು ರಾಜಕಾರಣದಲ್ಲಿ ವಿಧಾನ ಪರಿಷತ್ ಅನ್ನೋದು ಪುನರ್ವಸತಿ ಆಗಿದೆ. ಯಾರಿಗೆ ರಾಜಕಾರಣದಲ್ಲಿ ವಿಧಾನಸಭೆಗೆ ಅವಕಾಶ ಸಿಗೋದಿಲ್ಲ ಅವರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಕೊಡೋದು. ಅವರ ಮೆರಿಟ್ ಆಧಾರದ ಮೇಲೆ, ಅವರ ಸಾರ್ವಜನಿಕ ಸೇವೆ ಆಧಾರದ ಮೇಲೆ ಇವತ್ತು ವಿಧಾನ ಪರಿಷತ್ನಲ್ಲಿ ಮೊದಲು ಆಯ್ಕೆ ಆಗ್ತಾ ಇತ್ತು. ಆದರೆ ಇವತ್ತು ರಾಜಕಾರಣ, ಬಂಡವಾಳಶಾಹಿ ರಾಜಕಾರಣ ಇವತ್ತು ಪ್ರಾರಂಭ ಆಗಿದೆ. ಯಾರಲ್ಲಿ ಇವತ್ತು ಹಣ ಇದೆ, ತೋಳುಬಲ ಇದೆ, ಅವರು ರಾಜಕಾರಣದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಂದರ್ಭಗಳನ್ನ ನೋಡಿದ್ದೇವೆ. ಇಂಥ ರಾಜಕಾರಣ ಆದಾಗ ನಾವು ಎಂಥ ಚರ್ಚೆಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ? ವಿಧಾನ ಪರಿಷತ್ನಲ್ಲಿ ಅವ್ರಿಗೆ ಯಾವುದೇ ಆ ಭಾಗದ ಜನರ ಬೇಡಿಕೆಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಆ ಭಾಗದ ಅಭಿವೃದ್ಧಿ ಬಗ್ಗೆ ಆಗಲಿ ಚರ್ಚೆ ಮಾಡ್ತಕ್ಕಂಥ ಮನಸ್ಸಿಲ್ಲ. ಹೀಗಾಗಿ ಇವತ್ತು ಇವರು ಸಭಾಪತಿಗಳು ಸುಮಾರು 7-8 ಬಾರಿ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದವರು, ಶಿಕ್ಷಕರನ್ನು ಪ್ರತಿನಿಧಿಸಿದವರು. ಯಾವಾಗಲೂ ಶಿಕ್ಷಕರ ವಿಚಾರವಾಗಿ ಹೋರಾಟ ಮಾಡಿ
ವಿಧಾನ ಪರಿಷತ್ತಿನಲ್ಲಿ ಒಮ್ಮೆ ಧ್ವನಿ ಎತ್ತಿದರೆ ಸರ್ಕಾರ ಆ ಧ್ವನಿಗೆ ಸ್ಪಂದಿಸಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅವ್ರು ಹೇಳಿರಬಹುದು ಇಲ್ಲಿ ನಡೀತಕ್ಕಂಥ ಚರ್ಚೆಗಳ ಮೇಲೆ ಅಥವಾ ಭಾಗವಹಿಸುವಿಕೆ ಇರಬಹುದು, ಪರಿಷತ್ತಿನ ಸದಸ್ಯರ ಭಾಗವಹಿಸುವಿಕೆ ಅಲ್ಲಿ ಭಾಳಷ್ಟು ಒಳ್ಳೆ ಉತ್ತಮ ಚರ್ಚೆಗಳು ನಡೀತಾ ಇಲ್ಲ ಅಂತಕ್ಕಂಥ ಖೇದದಿಂದ ಆ ಮಾತನ್ನು ಅವರು ಹೇಳಿದ್ದಾರೆ. ಈಗಲಾದರೂ ಸಹಿತ ಸರ್ಕಾರ ಹೆಚ್ಚು ದಿನ ಅಧಿವೇಶನ ನಡೆಸಬೇಕು ಮತ್ತು ಸ್ಥಳೀಯ ಶಾಸಕರಿಗೆ ಅಲ್ಲಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಕಂಪಲ್ಸರಿಯಾಗಿ ಸದನದಲ್ಲಿ ಇಷ್ಟು ಗಂಟೆ ಒಬ್ಬ ಶಾಸಕ ಇರಬೇಕಂತಕ್ಕಂಥ ಒಂದು ನಿಯಮಾವಳಿಯನ್ನು ತಿದ್ದುಪಡಿ ಸಹಿತ ಮಾಡಬೇಕಾಗಿದೆ. ನಾವು ಬರೀ ಬೆಳಿಗ್ಗೆ ಬಂದು ಸಹಿ ಮಾಡಿ ನಾವು ಮನೆಗೆ ಹೋಗೋದಲ್ಲ, ಸಂಪೂರ್ಣ ಚರ್ಚೆಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಬೇಕು. ಅಂದಾಗ ಮಾತ್ರ ನಿಜವಾದ ಜನಪ್ರತಿನಿಧಿ ತನ್ನ ಭಾಗದಲ್ಲಿ ಆಗಬೇಕಾದಂಥ, ತಮ್ಮ ಜಿಲ್ಲೆಯಲ್ಲಿ ಆಗಬೇಕಾದಂಥ, ಅದು ನೀರಾವರಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅವೆಲ್ಲ ಸಮಸ್ಯೆಗಳಿಗೆ ಅದು ಪರಿಹಾರ ದೊರೀತದೆ ಅಂತ ನಿರೀಕ್ಷೆಗಳನ್ನು ನಮ್ಮ ಜನ ಇಟ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಧಿವೇಶನ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳ ಮುಖಾಂತರ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಪಂಚ ಗ್ಯಾರಂಟಿಗಳನ್ನು ಒಂದು ವರ್ಷಕ್ಕೆ ಬೇಕಾಗ್ತಕ್ಕಂಥ ಒಟ್ಟು ಹಣಕಾಸಿನ ವ್ಯವಸ್ಥೆ 61,000 ಕೋಟಿ ರೂಪಾಯಿಗಳು ಇವತ್ತು ಸರ್ಕಾರಕ್ಕೆ ಬೇಕಾಗ್ತದೆ. ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡೋದಿಲ್ಲ, ಆದರೆ ಹಣಕಾಸಿನ ಕೊರತೆಯನ್ನು ನೀವು ಹೇಗೆ ನೀಗಿಸ್ತೀರಿ? ಈ 61,000 ಕೋಟಿ ರೂಪಾಯಿ ಕೊಟ್ಟ ನಂತರವೂ ಸಹಿತ ಇವತ್ತು ಅಭಿವೃದ್ಧಿ ಆಗಬೇಕಲ್ಲ. ಅಲ್ಲಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಆಸ್ಪತ್ರೆ ಇರಬಹುದು, ಒಂದು ರಸ್ತೆ ಇರಬಹುದು, ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಿರ್ಬೋದು, ಅದನ್ನು ನೀವು ನೀಗಿಸ್ಲಿಕ್ಕೆ ಯಾವ ರೀತಿ ಹಣ ನೀವು ಹೊಂದಾಣಿಕೆ ಮಾಡ್ತೀರಿ? ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ಇವತ್ತು ಹಣ ನಿಮ್ಮಲ್ಲಿ ಇಲ್ಲ. ಇವತ್ತು ಪ್ರತಿ ತಿಂಗಳು ಕೊಡ್ತಕ್ಕಂಥ ಭಾಗ್ಯಲಕ್ಷ್ಮಿ ಅಂತ ಅವ್ರೇನೋ ಒಂದು ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ. 3 ತಿಂಗಳಿಗೊಮ್ಮೆಗೆ ಹಣ ಹಾಕ್ತೀರಿ ನೀವು. ಇದರ ಅರ್ಥ ಹಣಕಾಸಿನ ಕೊರತೆ ಇದ್ದಂಗೆ ಆಯಿತು. ಪ್ರತಿ ತಿಂಗಳು ನೀವು ಹಣ ಕೊಡೋದಿಲ್ಲ. ಇದ್ರ ಜೊತೆಗೆ ಇವತ್ತು BPL ಮುಂದಿಟ್ಟುಕೊಂಡು ಅನೇಕ ಜನರ BPL ಕಾರ್ಡ್ಗಳನ್ನು ನೀವು ಕಟ್ ಮಾಡ್ತಕ್ಕಂಥ ಕೆಲಸ. ಒಂದು ಕಡೆ ಕೊಡ್ತೀವಿ, ಹಣಕಾಸಿನ ಕೊರತೆ ಇದ್ದಂಗೆ ಆಯಿತು. ಪ್ರತಿ ತಿಂಗಳು ನೀವು ಹಣ ಕೊಡೋದಿಲ್ಲ. ಇದ್ರ ಜೊತೆಗೆ ಇವತ್ತು BPL ಮುಂದಿಟ್ಟುಕೊಂಡು ಅನೇಕ ಜನರ BPL ಕಾರ್ಡ್ಗಳನ್ನು ನೀವು ಕಟ್ ಮಾಡ್ತಕ್ಕಂಥ ಕೆಲಸ. ಒಂದು ಕಡೆ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡ್ತೀರಿ, ಮತ್ತೊಂದು ಕಡೆ ಕಸಿದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಎಷ್ಟು ಬಸ್ಸುಗಳು ಇವತ್ತು ಓಡಾಡ್ತಾ ಇವೆ. ಇವತ್ತು ಅನೇಕ ಜನ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ತಾರೆ, ಆದರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ರಸ್ತೆಯಲ್ಲಿ ನಿಂತಿದ್ದಾರೆ. ಕಾರಣ ಏನು? ನಿಮ್ಮಲ್ಲಿ ಬಸ್ಗಳ ಕೊರತೆ ಇದೆ, ಬಸ್ಗಳಿಗೆ ಕೊಡ್ತಕ್ಕಂಥ ಡೀಸೆಲ್ ಕೊರತೆ ಇದೆ, ಬಸ್ಗಳಿಗೆ ಇವತ್ತು ಮೂಲಭೂತ ಅವುಗಳ ಮೇಂಟೆನೆನ್ಸ್ ಖರ್ಚು ಇದೆ. ಅದಕ್ಕೆ ಯಾವುದಕ್ಕೂ ಸಹಿತ ಹಣ ಕೊಡಲಿಕ್ಕೆ ಅವಕಾಶ ಇಲ್ಲ. ಆಶಾ ಕಾರ್ಯಕರ್ತರು ಇವತ್ತು ಸಮಾಧಾನ ಇಲ್ಲ, ಅವ್ರಿಗೆ ವೇತನ ಸರಿಯಾಗಿ ಬಟವಾಡೆ ಆಗ್ತಾ ಇಲ್ಲ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಎಲ್ಲೋ ಒಂದು ಕಡೆ ಆರ್ಥಿಕ ದಿವಾಳಿಯತ್ತ ರಾಜ್ಯ ಸಾಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಗ್ಯಾರಂಟಿಗಳನ್ನು ಕೊಡಬಾರ್ದು ಅಂತಲ್ಲ, ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಮ್ಮ ಜನರಿಗೆ ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. 2022ರಲ್ಲಿ ಬೊಮ್ಮಾಯಿ ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ 14 ನೀರಾವರಿ ಯೋಜನೆಗಳಿಗೆ 5,400 ಕೋಟಿ ರೂಪಾಯಿಗಳನ್ನು ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟರು. ಆ ಯಾವುದೇ ಯೋಜನೆಗೆ ಇವತ್ತು 1 ರೂಪಾಯಿಯನ್ನು ಸಹಿತ ಸರ್ಕಾರ ಇವತ್ತು ಬಿಡುಗಡೆ ಮಾಡಿಲ್ಲ. ಕಾರಣ ಏನು? ಹಣಕಾಸಿನ ಕೊರತೆ. ಆಲ್ಮಟ್ಟಿ ನೀರಾವರಿ ಯೋಜನೆ ಕೃಷ್ಣಾ ನೀರಿನ ಬಳಕೆ ಆಗಬೇಕಾಗಿದೆ. ಬಚಾವ್ ತೀರ್ ಪ್ರಕಾರ ನಮಗೆ ಕೊಟ್ಟಿರ್ತಕ್ಕಂಥ ನೀರಿನ ಹಕ್ಕನ್ನು ನಾವು ಬಳಕೆ ಮಾಡಬೇಕು. ಇವತ್ತು ಒಂದು ವೇಳೆ ಆಲ್ಮಟ್ಟಿ 21 ಮೀಟರ್ ಮಾಡಿದರೆ ನಮಗೆ ಬೇಕಾಗ್ತಕ್ಕಂಥ ಅಲ್ಲಿ ಮುಳುಗಡೆ ಆಗ್ತಕ್ಕಂಥ ಸುಮಾರು 30 ಗ್ರಾಮಗಳು, ಅದಕ್ಕೆ ಬೇಕಾಗ್ತಕ್ಕಂಥ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹಣ ಬೇಕು. ಅದರ ಹಣ ಎಲ್ಲಿದೆ ನಿಮ್ಮ ಹತ್ರ? ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ, ಕೃಷ್ಣಾ ನೀರಿನ ಸದ್ಬಳಕೆ ಮಾಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಇವತ್ತು ಕಿತ್ತೂರು ಭಾಗದಲ್ಲಿ ಆದಂಥ ನೀರಾವರಿ ಯೋಜನೆಗಳಿಗೆ ಕೊಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಚೆನ್ನಮ್ಮನ ಪ್ರಾಧಿಕಾರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಹಣ ಎಲ್ಲಿದೆ? ಸುಮ್ಮನೆ ಜನರಿಗೆ ಕಣ್ಣು ಒರೆಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ನಾವು ಅಧಿವೇಶನ ಮಾಡಿದ್ದೀವಿ ಅಂತ ಹೇಳಿ 8 ದಿನ ಬಂದು ಮಜಾ ಮಾಡಿ ಹೋಗ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು. ಈಗಲಾದರೂ ಸಹಿತ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ಬೇಕಂತಕ್ಕಂಥ ಒತ್ತಾಯ ನಮ್ದಿದೆ. ಸರಿ, ಪ್ರಭಾಕರ್ ಕೋರೆ ಅವರು ಏನೋ ಕಾಂಗ್ರೆಸ್ಗೆ ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ರೀತಿ ಸುದ್ದಿ ಹರಿದಾಡ್ತಾ ಇದೆ ಸರ್. ಇಲ್ಲ, ಭಾಳ ತಪ್ಪು ಮಾಹಿತಿ.
ನಾನು ಅವ್ರ ಜೊತೆ ಆ ದಿವಸ ಪ್ರವಾಸ ಮಾಡಿದ್ದೀನಿ. 19ನೇ ತಾರೀಕು ದಿವಂಗತ ಶಂಕರಾನಂದ್ ಅವರ ಪುಣ್ಯತಿಥಿ. ಬೆಳಿಗ್ಗೆ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಕೋರೆ ಅವರು, ನಾನು ಭಾಗವಹಿಸಿದ್ದೆವು. ಅನೇಕ ಮುಖಂಡರು ಭಾಗವಹಿಸಿದ್ರು. ಕೋರೆ ಅವರು ಏನಂದ್ರು, ಇಲ್ಲ ನಾನು ಬೇಗ ಕಾರ್ಯಕ್ರಮ ಮುಗಿಸಿ ಹೋಗಬೇಕು, ಶಂಕರಾನಂದರ ಜಯಂತಿ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಅಂತಂದ್ರು. ಆವಾಗ ಕೋರೆ ಅವ್ರು ಏನಂದ್ರು, ಸತೀಶ್ ಅವ್ರು ಏನಂದ್ರು, ಇಲ್ಲ ಆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಬೇಕಾಗಿದೆ. ಬರೀ ರಾಜಕಾರಣ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ನಮ್ಮ ಜೊತೆಗಿರ್ತದೆ, ಆದರೆ ಅದನ್ನ ಒಂದು ಪಕ್ಷಕ್ಕೆ ಹೋಗ್ತೀವಿ ಅಥವಾ ಈ ಪಕ್ಷ ಬಿಡ್ತೀವಿ ಅಂತಕ್ಕಂಥ ಊಹಾಪೋಹಗಳನ್ನು ಜನ ಮಾಡಬಾರ್ದು ಮತ್ತು ಮಾಧ್ಯಮದವರು ಸಹಿತ ಅದನ್ನು ಅರಿತುಕೊಂಡು ಮಾತನಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಸರ್, ಈಗ ಒಕ್ಬು ಅಂತಕ್ಕಂಥದ್ದು ಸಾಕಷ್ಟು ಮಸೂದೆ ವಿರುದ್ಧ ಸಾಕಷ್ಟು ಇದಾಗ್ತಾ ಇದೆ. ನಿಮ್ಮ ಜಿಲ್ಲೆಯವರೇ ರಮೇಶ್ ಜಾರಕಿಹೊಳಿ ಅವರು ಆ ಕಡೆ ಹೋಗಿ ಒಂದ್ ರೀತಿ ಯಾದಗಿರಿಯಲ್ಲಿ ಪಾದಯಾತ್ರೆ ಮಾಡ್ತಾರೆ, ಒಂದ್ ಕಡೆ ವಿಜಯೇಂದ್ರ ಅವರು ಅದಕ್ಕೆ ಇದು ಮಾಡ್ತಾವ್ರೆ, ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಜೊತೆ ಫಿಕ್ಸಿಂಗ್ ಅಂತ ಹೇಳ್ಬಿಟ್ಟು. ಯಾಕೆ ಸರ್ ಈ ರೀತಿ? ತಾವು ಸಹ ಬಿಜೆಪಿ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಈ ಕಡೆ, ಯಾಕೆ ಸರ್ ಈ ರೀತಿ ಗದ್ದಲ ನಿಮ್ಮಲ್ಲಿ? ಮಹಾರಾಷ್ಟ್ರದ ಚುನಾವಣೆ ಕರ್ನಾಟಕದ ಬಿಜೆಪಿಗೆ ಒಂದು ಎಚ್ಚರಿಕೆ ಗಂಟೆ. ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷ ಬಿಜೆಪಿ ಆಗಿರ್ಬೋದು, ಶಿಂದೆ ಅವರ ಶಿವಸೇನೆ ಆಗಿರ್ಬೋದು, ಅಜಿತ್ ಪವಾರ್ ಅವರ NCP ಆಗಿರ್ಬೋದು, ನಾವು ಒಂದಾಗಿ ಒಕ್ಕಟ್ಟಾಗಿ ಹಿಂದುತ್ವದ ಆಧಾರದ ಮೇಲೆ, ಶಿವಾಜಿ ಮಹಾರಾಜರ ಒಂದು ಹಿಂದುತ್ವದ ಆಧಾರದ ಮೇಲೆ ನಾವು ಅಲ್ಲಿ ದೊಡ್ಡ ಜೈಬೇರಿಯನ್ನು ನಾವು ಮಾಡಿದ್ದೀವಿ. ಅಲ್ಲಿ ಯಾರು ರಾಜಕಾರಣದಲ್ಲಿ ವಿರೋಧವಾಗಿದ್ದವರು ಕೂಡಿಕೊಂಡು ಇದ್ದೀವಿ. ಆದರೆ ನಮ್ಮ ಪಕ್ಷದಲ್ಲಿ ಹೆಸರನ್ನ ಬಿಟ್ಟು ಮತ್ತೊಂದು ನಾವು ಗುಲ್ಬರ್ಗಾದಿಂದ ಮಾಡ್ತೀವಿ, ಈ ಥರದ ಹೇಳಿಕೆಗಳು ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸಿದೆ, ರಾಜ್ಯದ ನಾಯಕರಲ್ಲಿ ಗೊಂದಲ ಮೂಡಿಸಿದೆ, ಮತದಾರರಲ್ಲಿ ಗೊಂದಲ ಮೂಡಿಸಿದೆ. ಬಿಜೆಪಿಗೆ ಆಶೀರ್ವಾದ ಮಾಡಬೇಕಂತಕ್ಕಂಥ ಮಾನಸಿಕತೆ ಮತದಾರರಲ್ಲಿದೆ, ಅದರ ಕೊರತೆ ನಾಯಕರಲ್ಲಿ ಇರ್ತಕ್ಕಂಥ ಇವತ್ತರದ ವ್ಯವಸ್ಥೆ ಬಿಜೆಪಿಯಲ್ಲಿದೆ. ಈಗಲಾದರೂ ನಾವು ಒತ್ತಾಯವನ್ನು, ನಾನು ಮೊನ್ನೆ ಪತ್ರಿಕೆಯಲ್ಲಿ ಹೇಳಿಕೆ ಮಾಡಿದ್ದೇನೆ, ಮೊನ್ನೆ ನಡೆದಂಥ ಮಹಾರಾಷ್ಟ್ರ ಚುನಾವಣೆ ಬಿಜೆಪಿ ನಾಯಕರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದೇನೆ. ಈಗಲಾದರೂ ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋದರೆ ಜನ ನಮ್ಮನ್ನು ಬೆಂಬಲಿಸ್ತಾರೆ, ಇಲ್ಲಾದರೆ ಮತ್ತೊಮ್ಮೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಈಗಲಾದರೂ ಪಕ್ಷದ ನಾಯಕರು ಇದನ್ನು ಅರಿತುಕೊಂಡು ಹೊಂದಾಣಿಕೆ ಮಾಡಬೇಕಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತೇನೆ. ಒಂದು ಸ್ವಾಮೀಜಿ, ಒಕ್ಕಲಿಗ ಸ್ವಾಮೀಜಿ ಒಂದು ಮಾತು ಹೇಳಿದ್ದಾರೆ, ಇಸ್ಲಾಂ ಸಮುದಾಯದ ಎಲ್ಲ ಒಂದ್ ರೀತಿ ಮುಖಂಡರಿಗೆ, ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಓಟ್ ಹಾಕೋದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಮಾತು ಹೇಳಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ವಾಸಿಸ್ತಕ್ಕಂಥ ಯಾವುದೇ ಪ್ರಜೆ ಅವನಿಗೆ ಮತದಾನದ ಹಕ್ಕಿದೆ. ನಾವು ಯಾರೇ ಒಂದು ಸಮುದಾಯವನ್ನು ಕುರಿತು ಆ ಥರದ ಹೇಳಿಕೆಗಳನ್ನ ಮಾಡೋದು ತಪ್ಪು. ಆದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮುದಾಯ ಭಾರತದಲ್ಲಿ, ಭಾರತದ ನೆಲ, ಜಲ, ಭಾಷೆ ಎಲ್ಲವನ್ನು ನಾವು ಉಪಯೋಗ ಮಾಡಿಕೊಂಡು ಯಾವುದೇ ಒಂದು ಕ್ರಿಕೆಟ್ ಮ್ಯಾಚ್ ಬರ್ತದೆ, ನಾವು ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಘೋಷಣೆ ಮಾಡೋದು ಅಥವಾ ಒಂದು ಯಾವುದೇ ಧರ್ಮದ ಪರವಾಗಿರ್ತಕ್ಕಂಥ ಘೋಷಣೆ ಮಾಡೋದನ್ನು ಇವತ್ತು ಹಿಂದೂ ಯುವಕರು ಸಹಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಆ ಹೇಳಿಕೆಯನ್ನು ಮಾಡಿರ್ಬೋದು. ಆ ಹೇಳಿಕೆಯನ್ನು ಅವರು ಇವತ್ತು ವಿಷಾದ ವ್ಯಕ್ತ ಮಾಡಿದ್ದಾರೆ ಸ್ವಾಮೀಜಿಯವರು. ಅದ್ರ ಬಗ್ಗೆ ಹೆಚ್ಚು ಹೇಳಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಭಾರತದಲ್ಲಿರ್ತಕ್ಕಂಥ ನಾವು ಯಾವುದೇ ಸಮುದಾಯದವರಾಗಿರ್ಬೋದು, ಆದರೆ ಸಮುದಾಯ ದೊಡ್ಡದಲ್ಲ, ದೇಶ ನಂದು, ದೇಶ ದೊಡ್ಡದು ಅಂತಕ್ಕಂಥ ಭಾವನೆಯಲ್ಲಿ ನಾವು ಮುಸಲ್ಮಾನ್ ಸಮಾಜದವ್ರು ಇರ್ಬೋದು, ಹಿಂದೂರು ಇರ್ಬೋದು, ಭಾರತ ನನ್ನದು ಅಂತಕ್ಕಂಥ ಭಾವನೆ ಯಾರಲ್ಲಿದೆ ಅವರೆಲ್ಲ ನಮ್ಮವರು. ಆದರೆ ಎಲ್ಲೋ ಒಂದು ಕಡೆ ಒಂದು ಸಮುದಾಯ ಭಾರತದಲ್ಲೇ ಇದ್ದುಕೊಂಡು ಭಾರತದ ನೆಲ, ಜಲ ಸೇವನೆ ಮಾಡಿ ಭಾರತದಲ್ಲಿರ್ತಕ್ಕಂಥ ಅನೇಕ ಕೆಲವೊಂದು ಸಂದರ್ಭಗಳಲ್ಲಿ ಆ ಥರದ ಹೇಳಿಕೆಗಳನ್ನ ಮಾಡೋದನ್ನು ನಾವೆಲ್ಲರೂ ಸಹಿತ ಖಂಡಿಸ್ತೀವಿ. ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸಹಿತ ಮತದಾನ ಮಾಡಬೇಕಾಗ್ತದೆ. ಮತ್ತು ಆ ಹೇಳಿಕೆಯನ್ನು ಸ್ವಾಮೀಜಿಯವರು ವಿಷಾದವನ್ನು ವ್ಯಕ್ತ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಂಚಮಸಾಲಿ ಒಂದ್ ರೀತಿ ಹೋರಾಟ ಮತ್ತೆ ಇದಾಗ್ತಾ ಇದೆ. ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದ್ ರೀತಿ ಸ್ವಾಮೀಜಿ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಒಂದ್ ರೀತಿ ತಿಳಿ, ಮತ್ತೆ ಸಾಕಷ್ಟು ಅವ್ರೊಂದು ಟೀಮ್ ಇರೋ ಟೀಮ್ ಹೊಡೆದಿರ್ತಕ್ಕಂಥದ್ದು. ಬೊಮ್ಮಾಯಿ ಸರ್ಕಾರ ಇದ್ದಾಗೆಲ್ಲ ಸಂಘಟಿತರಾಗಿದ್ರು, ಈ ಟೈಮಲ್ಲಿ ಪಂಚಮಸಾಲಿ ಸಮುದಾಯದ ಬಗ್ಗೆ ಹೋರಾಟದಲ್ಲಿ ನಾನು ಸಹಿತ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆ ಹೋರಾಟದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಹೋರಾಟ ಪಂಚಮಸಾಲಿ ಸಮುದಾಯದ ಹಕ್ಕು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಕ್ಕೆ, ಪಂಚಮಸಾಲಿ ಸಮುದಾಯಕ್ಕೆ ಇವತ್ತು ರಿಸರ್ವೇಷನ್ ಕೊಡಬೇಕಂತಕ್ಕಂಥ ಬೇಡಿಕೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಬೇಡಿಕೆ. ಅದು
ಅದು ಜಾರಿಗೆ ಬರಬೇಕಂತಕ್ಕಂಥ ಒತ್ತಾಯ ನಮ್ಮದು ಸಹಿತ ಇದೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಸರ್ಕಾರಿ ಆದೇಶವನ್ನು ಮಾಡಿದರು. ಆದರೆ ಅದು ಜಾರಿಗೆ ಬರಲಿಲ್ಲ, ಯಾಕಂದರೆ ನಮ್ಮ ಸರ್ಕಾರ ಮುಂದುವರಿಲಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ಈಗಲಾದರೂ ಸಿದ್ದರಾಮಯ್ಯನವರು ನಿಮ್ಗೆ ಗೊತ್ತಿರುವ ಹಾಗೆ ಇವತ್ತು ಆ ವಿಷಯದಲ್ಲಿ ಮುಂದುವರಿಬೇಕಾಗಿದೆ. ಸರ್ಕಾರ ಆ ಸಮುದಾಯದ ರಕ್ಷಣೆಗೆ ಬರಬೇಕಾಗಿದೆ. ಆರ್ಥಿಕವಾಗಿ ಹಿಂದುಳಿದಂಥ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಜಯಮೃತ್ಯುಂಜಯವರು ಸ್ವಾಮೀಜಿಯವರು ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಸರ್ಕಾರದಲ್ಲಿ ಯಾರು ಆ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಮಂತ್ರಿಗಳಾಗಿದ್ದಾರೆ, ಅವ್ರಿಗೆ ಮಾಡಿಕೊಡ್ಬೇಕು. ಇವತ್ತು ನೀವು ಸರ್ಕಾರದ ಆದರೆ ಆ ಸಮುದಾಯಕ್ಕೆ ವಿಚಾರದಲ್ಲಿ ಯಾಕೆ ಹಿಂದೇಟು ಹಾಕ್ತೀರಿ? ಸಂಪುಟ ಬಿಟ್ಟು ಹೊರಗೆ ಬನ್ನಿ. ನ್ಯಾಯ ಕೊಡದೇ ಇದ್ರೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡಬೇಕು. ಅದನ್ನು ಬಿಟ್ಕೊಂಡು ನಾವು ವಿನಂತಿ ಮಾಡ್ತೀನಿ, ಹೇಳ್ತೀನಿ ಅಂದರೆ ಈಗ ಜೊಲ್ಲೆ ಅವರು ಸಹ ಆ ಕಡೆನೆ ಹೋಗಿದ್ದಾರೆ ಸರ್. ಈಗ ಯತ್ನಾಳ್ ಅವರು ಇದಕ್ಕೆ ಹೋಗಿದ್ದಾರೆ. ಯಾಕೆ ಸರ್ ಈ ರೀತಿ ಏನು ಒಂದಾಗ್ತಿರೋ ಏನು? ಜೊಲ್ಲೆ ಅವ್ರ ಬಗ್ಗೆ ನಾನು ಯಾವುದೇ ಹೇಳಿಕೆಯನ್ನು ಮಾಡೋದಿಲ್ಲ. ಇಷ್ಟು ಒಟ್ಟರ್ಶಕರೇ ಗೊತ್ತಾಯ್ತಲ್ಲ ಬಿಜೆಪಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಮಾಂತೇಶ್ ಕವಟಗಿಮಠ ಅವರ ಅಭಿಪ್ರಾಯ. ನಮಸ್ಕಾರ. ಶ್ರೀ ಮಾಂತೇಶ್ ಕವಟಗಿಮಠ ಅವರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.